ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ. ನಮ್ಮ ಒಂದು ಬೆಂಗಳೂರಿನಲ್ಲಿ ಪ್ರಯಾಣಿಕರು ಎಷ್ಟು ಹದಗೆಟ್ಟೋಗಿದ್ದಾರೆ ಅಂದರೆ ತುಂಬ ಹದಗೆಟ್ಟೋಗಿದ್ದಾರೆ. ನಾನು ಕಳೆದ ವಾರ ಒಂದು ಬೈಕ್ ಸವಾರರನ್ನು ನೋಡಿದೆ. ಅಲ್ಲಿ 3 ಮಂದಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ 3 ಮಂದಿಗೂ ಕೂಡ ತಲೆಗೆ ಹೆಲ್ಮೆಟ್ ಇಲ್ಲ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಈ ಸಿಗ್ನಲ್ಲಿ ದಾಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಹೆದ್ದಾರಿ ಆಗಿರುವಂತಹ ನಾಯಂಡ ಹಳ್ಳಿನಲ್ಲಿ ಏನಪ್ಪ ಹೆಲ್ಮೆಟ್ ಇಲ್ಲ, ನಿಮಗೆ ಫೈನ್ ಬೀಳೋದಿಲ್ವಾ ಅಂತ ಕೇಳಿದೆ. ಅಂಕಲ್ ಯಾವ ಗ್ರೌಂಡ್ ಮೇಲೆ ಹಾಕ್ತಾರೆ ಫೈನ್ನ, ನೋಡಿ ಹಿಂದ್ಗಡೆ ನೋಡಿ ಅಂದರು. ನೋಡಿದೆ, ಏನಪ್ಪ ಏನಾಗಿದೆ, ನಂಬರ್ ಪ್ಲೇಟೇ ಇಲ್ಲ, ಇನ್ನು ಫೈನಲ್ಲಿ ಬಂದದು ಅಂತ. ಸರಿ, ನಂಬರ್ ಪ್ಲೇಟು ಯಾಕಿಲ್ಲ ಅಂತ ಕೇಳಿದೆ. ಅಯ್ಯೋ ನಾವೇ ಬಿಚ್ಚಿ ಮಡಗಿದ್ದೀವಿ ಅಂದರು. ಸರಿ, ನಂಬರ್ ಪ್ಲೇಟ್ ಇಲ್ಲದೆ ಇರೋದ್ರಿಂದ ಪೊಲೀಸ್ ಇಲಾಖೆಯವರು ಏನು ಗಮನಿಸಿಲ್ವಾ, ಇದಕ್ಕೂ ಒಂದು ಫೈನ್ ಬೀಳ್ತದಲ್ಲಪ್ಪ, ಏನಪ್ಪ ಮಾಡಿ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಅಂಕಲ್ ನಂಬರ್ ಪ್ಲೇಟ್ ಎಲ್ಲ ಕಳಚಿ ಬಿದ್ದೋಗಿದೆ ಅಂತ ಹೇಳ್ತೀವಿ, ಹಾಗಾದರೆ ಇದಕ್ಕೂ ಒಂದು ಫೈನ್ ಬೀಳಲ್ವಾ ಅಂತ ನಾನು ಕೇಳಿದೆ. ಅಂಕಲ್ ಬಂದಾದ್ಮೇಲೆ ನೋಡೋಣ ಬಿಡಿ, ಈಗ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ರು. ಇಷ್ಟೆಲ್ಲ ನಡೆದಿರೋದು ಒಂದು ಸಿಗ್ನಲ್ಲು ಬೀಳದೇ ಇರೋ ಟೈಮಲ್ಲಿ ಮಾತನಾಡಿದ್ದೀವಿ. ಇದು ಸತ್ಯ ಸಂಗತಿ. ಇದ್ರ ಮೇಲೆ ನಮ್ಮ ಒಂದು ಪೊಲೀಸ್ ಇಲಾಖೆಯವರು ಮತ್ತು ಸಾರಿಗೆ ಇಲಾಖೆಯವರು, RTO ಅಧಿಕಾರಿಗಳು ಎಷ್ಟರ ಮೇಲೆ ಕ್ರಮ ತಕ್ಕೋತಾ ಇದ್ದಾರೆ, ಚೆನ್ನಾಗಿ ರೈಡಿಂಗ್ ಮಾಡೋರ ಮೇಲೆ ಕ್ರಮ ತಗೋತಾ ಇದ್ದಾರೆ, ಇಂಥ ಇಲ್ಲಿಗಲ್ ಆಗಿ ಓಡಿಸ್ತಾ ಇರೋರ ಮೇಲೆ ಕ್ರಮಗಳು ತಗೋತಾ ಇದ್ದಾರೆ ಅಂಥೇಳಿ ನಮಗೆ ಗೊತ್ತಾಗ್ತಾಯಿದೆ. ಇಂಥವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು, ಮುಂದೆ ಆಗುವಂತಹ ಒಂದು ಅನಾಹುತಗಳನ್ನ ತಪ್ಪಿಸ್ಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.